ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ನಿನ್ನಂತಾಗಬೇಕು ಕನಕ ನಿನ್ನಂತಾಗಬೇಕು ಕುರುಡರ ಗುಂಪಿನಲ್ಲಿ ಆನೆಯಂತಿರಬೇಕು ಕಿವುಡರ ಸಂಘದಲ್ಲಿ ಶಬ್ದದಂತಿರಬೇಕು ದೊಡ್ಡವರ ಗುಂಪಿನಲ್ಲಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರೇಮಾ ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಲ್ ಅಂತ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತು ನಾವು ಅದಕ್ಕಿಂತ ಮೊದಲಿಗೆ ನಾನೊಂದು ಕೀರ್ತನೆಯನ್ನು ಹೇಳ್ತೀನಿ, ಅದ್ರ ಮೇಲೆ ಗೊತ್ತಾಗುತ್ತೆ. ಸೊ ಇವತ್ತಿನ ವಿಡಿಯೋ ಏನಪ್ಪ ಯಾರ ಬಗ್ಗೆ ಇದೆ ಅಂತಂತ ಹೇಳಿಬಿಟ್ಟು ಗೊತ್ತಾಗುತ್ತೆ. ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತಕ್ಕಂಥ ಒಂದು ಕೀರ್ತನೆಯನ್ನು ತಿಳಿಸಿದಂತಹ ಕನಕದಾಸರ ಊರು ಶಿಗ್ಗಾಂವ್ ತಾಲೂಕು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮಕ್ಕೆ ನಾವು ಇವತ್ತು ಆಗಮಿಸಿವ್ರಿ. ಬಾಡ ಗ್ರಾಮದಲ್ಲಿರ್ತಕ್ಕಂತಹ ಕನಕದಾಸರ ಅರಮನೆಗೆ ನಾವು ಬರ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ಇಲ್ಲಿ ಎಂಟ್ರೆನ್ಸ್ಗೆ ಬಂದಿದ್ದೀವಿ. ಇಲ್ಲೇ ಮಕ್ಕಳಿಗೆ 10 ರೂಪಾಯಿ ಇದೆ, ಹಿರಿಯರಿಗೆ 20 ರೂಪಾಯಿ ಎಂಟ್ರೆನ್ಸ್ ಫೀ ಇದೆ ಫ್ರೆಂಡ್ಸ್. ಇವಾಗ ನಾವು ಅರಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಮುಂದ್ಗಡೆ ನಮ್ಮ ಹಸ್ಬೆಂಡು ಮತ್ತು ಮಗ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ನೋಡೋಣ ಬನ್ನಿ ಕನಕದಾಸರ ಒಂದು ಅರಮನೆ ಯಾವ ರೀತಿ ಇದೆ ಅಂತ. ಸೊ ಈ ಒಂದು ಅರಮನೆ ಸುತ್ತ ಕೂಡ ಗ್ರೀನರಿ ಇದೆ ಫ್ರೆಂಡ್ಸ್. ಎಲ್ಲ ಗಿಡ ಮರಗಳು ಕೂಡ ಇದೆ, ಗಾರ್ಡನ್ ಕೂಡ ನೋಡ್ಬೋದು ಒಳಗಡೆ. ಇವಾಗ ನಾವು ಗೇಟ್ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಈ ಒಂದು ಕನಕದಾಸರ ಅರಮನೆ ಯಾವ ರೀತಿ ಇದೆ, ದೂರಿಂದನೇ ಎಷ್ಟು ಚೆನ್ನಾಗಿ ಕಾಣ್ತಿದೆ, ಒಳಗಡೆ ಹೋಗಿ ಏನೇನಿದೆ ಅಂತ ಕೂಡ ಗಮನಿಸೋಣ. ಸೊ ಇಲ್ಲಿ ನಾವು ಒಳಗಡೆ ಹೋಗ್ಬೇಕಂದ್ರೆ ಇಲ್ಲಿ ಇಷ್ಟೊಂದು ಮೆಟ್ಟಿಲುಗಳಿವೆ. ಸೊ ಮೆಟ್ಟಿಲುಗಳಿವೆ ನೋಡಿ ಫ್ರೆಂಡ್ಸ್. ಹೊರಗಡೆ ಅರಮನೆ ಸುತ್ತ ಎಲ್ಲ ಗಾರ್ಡನ್ ಇದೆ, ಇಲ್ಲೇ ಮುಂದ್ಗಡೆನೆ ಗೊತ್ತಾಗ್ತಿದೆ ನೋಡಿ ಫ್ರೆಂಡ್ಸ್. ಸೊ ಇವಾಗ ನಾವು ಮೆಟ್ಲ ಹತ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್, ಡೆಕೋರೇಷನ್ ಆಗಿರ್ಬೋದು. ನೀರು ಕೂಡ ಇದೆ, ಅಲ್ಲಲ್ಲಿ ನೀರು ಕೂಡ ಇದೆ, ಗ್ರೀನರಿ ಇದೆ, ಗಿಡ ಮರಗಳನ್ನು ಕೂಡ ನಾವು ನೋಡ್ಬೋದು ಫ್ರೆಂಡ್ಸ್. ಸೊ ಇವಾಗ ನಾವು ಮೆಟ್ಲ ಹತ್ಬಿಟ್ಟು ಮೇಲ್ಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನೇನು ನಾವು ಅರಮನೆ ಹತ್ರ ಇಲ್ಲಿ ನೋಡಿ ಫ್ರೆಂಡ್ಸ್, ಎಂಟ್ರೆನ್ಸ್ಗೆ ಇಲ್ಲಿ ಒಬ್ಬ ರಾಜನ ಒಂದು ಮೂರ್ತಿ, ಕುದುರೆ ಮೇಲೆ ಇರ್ತಕ್ಕಂಥ ರಾಜನ ಒಂದು ಮೂರ್ತಿಯಿಂದ ನಾವು ನೋಡ್ಬೋದು ಫ್ರೆಂಡ್ಸ್. ಸೊ ಮೇಲ್ಗಡೆ ಎಲ್ಲ ರಣಕಹಳೆಯನ್ನು ಮೊಳಗಿಸುವಂತಕ್ಕಂಥ ಇಬ್ಬರು ಅವರ ಮೂರ್ತಿಗಳನ್ನು ನಾವು ನೋಡ್ಬೋದು ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಸೈನಿಕರ ಒಂದು ಮೂರ್ತಿಯನ್ನು ನಿಲ್ಲಿಸಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಇವಾಗ ಇನ್ನೇನು ನಾವು ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಒಳಗಡೆ ಅಂದರೆ ಕನಕದಾಸರ ಒಂದು ಅರಮನೆ ಒಳಗಡೆನೇ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಂಟ್ರೆನ್ಸ್ಗೆ ಸೈನಿಕರು ಇದ್ದಾರೆ ಫ್ರೆಂಡ್ಸ್. ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಾವೆಲ್ಲ ಗ್ರೀನರಿ ನೋಡ್ಬೋದು ಫ್ರೆಂಡ್ಸ್. ಸೊ ಮೇನ್ ಡೋರ್ ಒಳಗಡೆ ಬಾಗಿಲು ಒಳಗಡೆ ನಾವು ಹೋಗಿದ್ದೀವಿ ಫ್ರೆಂಡ್ಸ್ ಇವಾಗ. ಸೊ ಇಲ್ಲಿ ಮೇನ್ ಡೋರ್ ಆದಮೇಲೆ ನೆಕ್ಸ್ಟ್ ಒಳಗಡೆ ಇನ್ನೂ ಒಂದು ಬಾಗಿಲು ಇದು ಫ್ರೆಂಡ್ಸ್, ಅಲ್ಲಿನೂ ಕೂಡ ಇವಾಗ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡ್ ನಿಂತಿದ್ದಾರೆ. ಸೊ ನೋಡಿ ಫ್ರೆಂಡ್ಸ್, ನನ್ನ ಮಗ ಕೂಡ ಇಲ್ಲಿ ನಿಂತ್ಕೊಂಡ್ಬಿಟ್ಟು ಅವ್ರ ಹತ್ರ ಹೋಗಲಿಕ್ಕೆ ಅವನು ತುಂಬ ಭಯ ಪಡ್ತಾ ಇದ್ದ. ಆದರೂ ನಮ್ಮ ಹಸ್ಬೆಂಡು ಅವ್ರ ಹತ್ರ ನಿಲ್ಲಿಸ್ಬಿಟ್ಟು ಒಂದೊಂದು ಫೋಟೋ ಕೂಡ ತೆಗೆದ್ರು ಫ್ರೆಂಡ್ಸ್. ಸೊ ಇವಾಗ ಅಷ್ಟೇ ಓಕೆ ಫ್ರೆಂಡ್ಸ್, ನಿಲ್ಲಿಸ್ಬಿಟ್ಟು ಫೋಟೋ ತೆಗೆದ್ರು ಫ್ರೆಂಡ್ಸ್. ಇವಾಗ ನಾವು ಅರಮನೆ ಒಳಗಡೆ ಬಂದಿದ್ದೀವಿ ಫ್ರೆಂಡ್ಸ್. ಸೊ ನೋಡ್ಬೋದು ನೀವು, ಈ ರೀತಿಯಾಗಿ ನಾವು ಕನಕದಾಸರ ಒಂದು ಅರಮನೆಯನ್ನು ನೋಡ್ಬೋದಾಗಿದೆ. ಇವಾಗ 2ನೇ ಬಾಗಿಲು ಒಳಗಡೆ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಸೊ ನಮ್ಮನ್ನು ಸ್ವಾಗತ ಕೋರಲಿಕ್ಕೆ ಆಚೆಗೆ 2 ಬದಿಯಲ್ಲಿ ಗ್ರೀನರಿಯನ್ನು ಇದೆ ಫ್ರೆಂಡ್ಸ್. ಸೊ ನೋಡ್ಬೋದು ನೀವು, ಗಿಡಗಳು ಎಷ್ಟು ಚೆನ್ನಾಗಿ ಕಟಿಂಗ್ ಮಾಡಿದ್ದಾರೆ ಫ್ರೆಂಡ್ಸ್. ಗ್ರೀನರಿ ತುಂಬ ಭಾಳ ಅಂದ್ರೆ ಭಾಳ ಚೆಂದ ಐತ್ರಿ, ನೀವು ಕೂಡ ಹೋಗಿ ನೋಡ್ಬೋದು ಅಲ್ಲಿ. ಸೊ ನಾವು 2ನೇ ಬಾಗಿಲು ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಇವಾಗ.
ಸೊ ಬಾಗಿಲುಗಳು ಕೂಡ ಅಷ್ಟೇ ಚೆನ್ನಾಗೆಲ್ಲ ಡಿಸೈನ್ಸ್ ಎಲ್ಲ ಮಸ್ತ್ ಮಾಡ್ಯಾರಿ. ಸೊ ಇವಾಗ ನಾವು ಪೂರ್ತಿಯಾಗಿ ಅರಮನೆ ಒಳಗಡೆ ಬಂದಿದ್ದೀವಿ ಫ್ರೆಂಡ್ಸ್. ಅಲ್ಲಿನೂ ಕೂಡ ಎಂಟ್ರೆನ್ಸ್ಗೆಲ್ಲ ಗ್ರೀನರಿ. ಸೊ ಇಲ್ಲೆಲ್ಲ ಕನಕದಾಸರ ಕೀರ್ತನೆಗಳ ಬುಕ್ಸ್ ಆಗಿರ್ಬೋದು, ಅಲ್ಲಿ ಪ್ರತಿಯೊಂದು ಅವ್ರ ಸಾಧನೆಗಳ ಬುಕ್ಸ್ ಕೂಡ ಇದ್ದಾವೆ ಫ್ರೆಂಡ್ಸ್. ಸೊ ಇವಾಗ ನಾವು ಅರಮನೆ ಒಳಗಡೆ ಪೂರ್ತಿ ಒಳಗಡೆ ಹೋಗಿದ್ದೀವಿ ಫ್ರೆಂಡ್ಸ್ ಇವಾಗ ನಾವು. ಸೊ ಇಲ್ಲಿದೆ ನೋಡಿ ಸುಸ್ವಾಗತ ಪ್ರವೇಶ ಪ್ರಾರಂಭ ಅಂತಂದಿದೆ ಫ್ರೆಂಡ್ಸ್. ಸೊ ಇವಾಗಿಂದ ಪ್ರವೇಶ ಒಳಗಡೆ ಪ್ರಾರಂಭ ಆಯ್ತಂತೆ ಫ್ರೆಂಡ್ಸ್. ಸೊ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಜಪವ ಮಾಡಿದರೇನು, ತಪವ ಮಾಡಿದರೇನು, ವಿಪರೀತ ಕಪಟ ಗುಣ ಕಲುಷವಿದ್ದವರು. ಸೊ ಈ ರೀತಿಯಾಗಿ ಕನಕದಾಸರ ಕೀರ್ತನೆಗಳನ್ನು ಈ ಅರಮನೆ ಸುತ್ತಲೂ ಕೂಡ ನೋಡ್ಬೋದು ಫ್ರೆಂಡ್ಸ್. ಈ ರೀತಿಯಾಗಿ ಈ ಅರಮನೆ ಸುತ್ತಲೂ ಕೂಡ ಇವರ ಒಂದು ಕೀರ್ತನೆಗಳು ಮತ್ತು ಇವರ ಸಾಧನೆಗಳನ್ನು ಕೂಡ ಅಂಟಿಸಿದ್ದಾರೆ ಫ್ರೆಂಡ್ಸ್. ಮೇಲ್ಗಡೆ ಇವರು ಮಾಡಿರ್ತಕ್ಕಂತಹ ಸಾಧನೆ, ಕೆಳಗಡೆ ಇವರ ಕೀರ್ತನೆಗಳನ್ನು ಅಂಟಿಸ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಒಳಗಡೆ ಬರೋದ್ರೊಳಗೆ ನಮ್ಮ ಹಸ್ಬೆಂಡ್ಗೆ ಮತ್ತು ನನ್ನ ಮಗನಿಗೆ ಸುಸ್ತಾಗಿಬಿಟ್ಟು ಅವರು ರೆಸ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ನಾನು ನಿಮಗೆ ಎಲ್ಲವನ್ನ ತಿಳಿಸ್ಬೇಕಲ್ಲ, ಸೊ ಅದಕ್ಕೆ ಅವ್ರನ್ನ ಕುಂದಿರ್ಸ್ಬಿಟ್ಟು ನಾನು ಪೂರ್ತಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಮಗ ಅಂತೂ ಬಿಸಿಲಿಗೆ ಬಂದಿದ್ದೀವಿ, ಅವನಿಗೆ ಜ್ಯೂಸ್ ಅಂದರೆ ಭಾಳ ಇಷ್ಟ. ಸೊ ಬಿಸಿಲಿಗೆ ಬಂದ್ವಲ್ಲ ಫ್ರೆಂಡ್ಸ್ ಬೈಕ್ನಲ್ಲಿ, ಅದಕ್ಕೋಸ್ಕರ ಅವನು ಜ್ಯೂಸ್ ಕುಡಿತಾ ಇದ್ದಾನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸುತ್ತಲೂ ಎಲ್ಲ ಒಳಗಡೆ ಕೂಡ ಗ್ರೀನರಿ ಇದೆ ಫ್ರೆಂಡ್ಸ್. ಎಷ್ಟು ತಂಪು ಅಂದರೆ ಬೇಸಿಗೆಯಲ್ಲಿ ಬಂದ್ರಂತೂ ಫುಲ್ ತಂಪಿರುತ್ತೆ ಫ್ರೆಂಡ್ಸ್ ಈ ಅರಮನೆ ಒಳಗಡೆ. ತುಂಬಾ ಕೋಲ್ಡ್ ಅಂದರೆ ತುಂಬಾ ಕೋಲ್ಡ್ ಇತ್ತು ಫ್ರೆಂಡ್ಸ್. ಸೊ ತಂಪಾನೆ ಗಾಳಿ, ಅಷ್ಟು ನೋಡಲಿಕ್ಕೆ ಕೂಡ ಅಷ್ಟೇ, ಕಣ್ಣು ಕೂಡ ತಂಪು, ದೇಹ ಕೂಡ ತಂಪಾಗುತ್ತೆ ಫ್ರೆಂಡ್ಸ್. ಅಷ್ಟಂತೂ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಮೇಲ್ಗಡೆ ಕಟ್ಟಿಗೆಯಲ್ಲಿ ಕೆತ್ತಿಸಿ ಸುತ್ತಲೂ ಅರಮನೆ ಸುತ್ತಲೂ ಅಂಟಿಸಿದ್ದಾರೆ ಫ್ರೆಂಡ್ಸ್. ಸೊ ಇದು ಮೇ ಬಿ 2 ಫ್ಲೋರ್ ಇದೆ ಅಂತ ಕಾಣಿಸುತ್ತೆ ಫ್ರೆಂಡ್ಸ್. ನಮಗೆ ಒಳಗಡೆ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲಿ ಈ ಮಾರ್ಗವಾಗಿ ಚಲಿಸಿ ಅಂತಂದಿದೆ ಫ್ರೆಂಡ್ಸ್. ಇಲ್ಲಿ ಏನಿದೆ ಅಂತ ನೋಡೋಣ. ಇಲ್ಲೊಂದು ದ್ವಾರ ಬಾಗ್ಲ ಇದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಕೀರ್ತನೆಗಳನ್ನು ಬರಿತಕ್ಕಂತಹ ಕನಕದಾಸರನ್ನು ನಾವು ಕಾಣ್ಬೋದಾಗಿದೆ. ಅವರನ್ನು ರಿಯಲ್ ಆಗಿ ಕಾಣುವಂತಹ ಭಾಗ್ಯ ಅಂತೂ ನಮಗಿಲ್ಲ. ಸೊ ಅದಕ್ಕೋಸ್ಕರ ಅವರ ಒಂದು ಮೂರ್ತಿಯನ್ನು ನೋಡುವ ಭಾಗ್ಯ ಆದರೂ ನಮಗೆ ಸಿಕ್ತಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅವರ ಒಂದು ಮೂರ್ತಿಯನ್ನು ಇಟ್ಟಿದ್ದಾರೆ ನೋಡ್ಬೋದು ಫ್ರೆಂಡ್ಸ್. ಅವರು ಇಲ್ಲಿ ಕೀರ್ತನೆಯನ್ನು ಬರೆಯುವ ಒಂದು ಮೂರ್ತಿಯನ್ನು ನಾವು ನೋಡ್ಬೋದು. ಸೊ ಅಲ್ಲೆಲ್ಲ ಸುತ್ತಲೂ ಕೂಡ, ಇಲ್ಲಿ ಕೂಡ ಸುತ್ತಲೂ ಅರಮನೆ ಸುತ್ತಲೂ ಅವರು ಬರ್ತಕ್ಕಂತಹ ಕೀರ್ತನೆಗಳು ಮತ್ತು ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಮೇಲೆ ಕಟ್ಟಿಗೆಯಲ್ಲಿ ಕೆತ್ತಿಸಿಬಿಟ್ಟು ಇಟ್ಟಿದ್ದಾರೆ ಫ್ರೆಂಡ್ಸ್. ಕೆಳಗಡೆ ಏನಿದೆ ಇವೆಲ್ಲ ಕೀರ್ತನೆಗಳು ನೋಡಿ ಫ್ರೆಂಡ್ಸ್. ಪ್ರತಿಯೊಂದು ಕೀರ್ತನೆಗಳನ್ನು ಇಲ್ಲಿ ಅಂಟಿಸಿದ್ದಾರೆ. ಸೊ ಇಲ್ಲೆಲ್ಲ ಕಾಣ್ಬೋದು ಫ್ರೆಂಡ್ಸ್. 6 ಬಾಳಿದರೇನು, 6 ಬದುಕಿದರೇನು, ನಾರಾಯಣನ ಸ್ಮರಣೆ ನನಗಿಲ್ಲವನ ಅಂತಂದು ಹೇಳಿಬಿಟ್ಟು ಕೀರ್ತನೆ ಅಷ್ಟು ಕ್ಲಿಯರಾಗಿ ನನಗೆ, ಅಂದರೆ ವಿಡಿಯೋ ನಾನು ಪೂರ್ತಿಯಾಗಿ ಮಾಡಬೇಕಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ. ಸೊ ಇನ್ನೊಂದು ದ್ವಾರ ಬಾಗ್ಲ ಇದೆ ಫ್ರೆಂಡ್ಸ್, ಅದ್ರ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಾವು ಇವಾಗ. ಮತ್ತು ಒಳಗಡೆ ಕೂಡ ಒಳಗಡೆ ಕೂಡ ಬಾಗ್ಲ ಇದೆ ನೋಡಿ ಫ್ರೆಂಡ್ಸ್. ಕನಕ ಮ್ಯೂಸಿಯಂ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ನೋಡೋಣ ಬನ್ನಿ. ಒಳಗಡೆನೂ ಕೂಡ ಏನೇನಿದೆ, ಇಷ್ಟೆಲ್ಲ ಕೀರ್ತನೆಗಳು ಮತ್ತು ಸಾಧನೆಗಳನ್ನು ಇಲ್ಲಿ ಹೊರಗಡೆ ಇಟ್ಟಿದ್ದಾರೆ. ಒಳಗಡೆ ಏನಿದೆ ಅಂತ ನೋಡೋಣ ನಾವು. ಸೊ ಇವಾಗ ನಾವು ಒಳಗಡೆ ಬಂದ್ವಿ ಫ್ರೆಂಡ್ಸ್. ವಾವ್, ಸೂಪರ್ ಫ್ರೆಂಡ್ಸ್. ಕನಕದಾಸರು ಹುಟ್ಟಿದ್ದು ಮತ್ತು ಅವರು ಕನಕದಾಸರು ಹುಟ್ಟಬೇಕಾದ್ರೆ ಅವ್ರ ತಂದೆ ತಾಯಿ ಎಲ್ಲಿ ಯಾವ ಯಾತ್ರೆಯನ್ನು ಕೈಗೊಂಡ್ರು ನೋಡಿ. ದಂಡನಾಯಕನಾದ ಬೀರಪ್ಪ ಹಾಗೂ ಆತನ ಮಡದಿ ಬಚ್ಚಮ್ಮ ಸಂತಾನ ಭಾಗ್ಯಕ್ಕಾಗಿ ತಿರುಪತಿ ಯಾತ್ರೆಗೆ ನೋಡಿ ಫ್ರೆಂಡ್ಸ್. ಈ ಕನಕದಾಸರು ಹುಟ್ಟಬೇಕಂತಂದ್ರೆ ಅವರು ತಿರುಪತಿ ಯಾತ್ರೆಯನ್ನು ಕೈಗೊಂಡ್ರು. ಇಲ್ಲಿ ಕನಕದಾಸರು ಜನಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದನ್ನು ನಾವು ಆ ಒಂದು ಇದನ್ನು ಕನಕದಾಸರು ಇದ್ದಾಗಂತೂ ನೋಡೋಕ್ಕಾಗಲಿಲ್ಲ. ನಾವು ಅವಾಗಿನ್ನೂ ಹುಟ್ಟಿರ್ಲಿಕ್ಕಿಲ್ಲ. ಸೊ ಅದಕ್ಕೋಸ್ಕರ ಇದನ್ನಾದರೂ ನೋಡಿರ್ತಕ್ಕಂಥ ಭಾಗ್ಯ ನಮಗೆ ದೊರಕ್ತಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕನಕದಾಸರು ಧ್ಯಾನಕ್ಕಾಗಿ ಕುಂತಿರ್ತಾರಂತ. ಅಲ್ಲಿ ಮಗ್ಗಲಾಗ ಬಂದರೂ ಕೂಡ ಅವ್ರಿಗೆ ಗೊತ್ತಿರುತ್ತೆ. ಸೊ ಆದ್ರೂ ಅಷ್ಟು ಅವರು ಧ್ಯಾನದಲ್ಲಿ ಮಗ್ನನಾಗಿರ್ತಾರಂತ. ಸೊ ಅದು ಒಂದು ಕೂಡ ನಾವು ಚಿತ್ರವನ್ನು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ. ಸೊ ಅವ್ರು ಯಾವ ರೀತಿಯಾಗಿ ಧ್ಯಾನವನ್ನು ಮಾಡ್ತಾ ಇದ್ರು ಅಂತೇಳ್ಬಿಟ್ಟು, ಇಲ್ಲಿ ಕನಕದಾಸರ ಧ್ಯಾನವನ್ನು ಯಾವ ರೀತಿ ಅವರು
ಏಕಾಗ್ರತೆಯಲ್ಲಿದ್ದರು ಅನ್ನುವಂಥದ್ದನ್ನು ನಾವು ಗಮನಿಸ್ಬೋದು ಫ್ರೆಂಡ್ಸ್ ಇಲ್ಲಿ. ಸೊ ಇಲ್ಲಿ ಕೂಡ ಹಾಲ್ ಒಳಗಡೆ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಮತ್ತು ಅವ್ರ ಭಕ್ತಿ ಅಂಥದ್ದು, ಅವ್ರ ಜೀವನ ಚರಿತ್ರೆ ಅಂಥದ್ದು ಅಂತೇಳ್ಬಿಟ್ಟು ಪ್ರತಿಯೊಂದನ್ನು ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲ ಎಷ್ಟು ಚೆನ್ನಾಗಿ ಪ್ರತಿಯೊಂದನ್ನು ನಾವು ತಿಳ್ಕೊಬೋದು ಫ್ರೆಂಡ್ಸ್ ಇಲ್ಲಿ. ಸೊ ನಾನು ಒಂದೊಂದನ್ನು ಹೇಳಬೇಕಂತಂದರೆ ಆಗೋದಿಲ್ಲ ಫ್ರೆಂಡ್ಸ್, ಇಷ್ಟೂ ವಿಡಿಯೋ ಮಾಡ್ಕೋಬೇಕಲ್ಲ. ಅರಮನೆ ಅಂದಮೇಲೆ ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ದೊಡ್ಡದಿರುತ್ತಿದೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೋಸ್ಕರ ಅಷ್ಟೂ ವಿಡಿಯೋ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದೊಂದನ್ನು ಹೇಳಿಕೆ ಆಗ್ತಿಲ್ಲ. ಪ್ರತಿಯೊಂದನ್ನು ನಿಮಗೆ ಅವು ಭಾವಚಿತ್ರವನ್ನು ತೋರಿಸ್ಕೋತಾ ಹೋಗ್ತಿದ್ದೀನಿ, ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಇಷ್ಟು ಚೆನ್ನಾಗಿ ಹಾಲ್ ಒಳಗಡೆ ಇಷ್ಟು ಚೆನ್ನಾಗಿ ಪ್ರತಿಯೊಂದನ್ನು ಅಂಟಿಸಿದ್ದಾರೆ ನೋಡಿ ಫ್ರೆಂಡ್ಸ್. ಇದಷ್ಟು ಅಲ್ಲದೆ ಇನ್ನು ಮುಂದೆ ಹಾಲ್ ಕೂಡ ಅದಾವು. ಇದೇ ರೀತಿಯಾಗಿ ಏನಾದರೂ ಇರ್ಬೋದಾ ಫ್ರೆಂಡ್ಸ್, ನೋಡೋಣ ಬನ್ನಿ. ಸೊ ಇನ್ನೂ ಒಂದು ಫ್ಲೋರ್ ಇದೆ ಫ್ರೆಂಡ್ಸ್ ಮೇಲ್ಗಡೆ, ಅಲ್ಲಿನೂ ಹತ್ತಲಿಕ್ಕೆ ಮೆಟ್ಟಿಲುಗಳಿವೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ಕನಕದಾಸರ ಒಂದು ವಿವಾಹವನ್ನು ನೋಡ್ಬೋದು. ಸೊ ಕನಕದಾಸರ ವಿವಾಹ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಅವರ ಒಂದು ಭಾವಚಿತ್ರವನ್ನು ನೋಡ್ಬೋದು ನಾವು ಇಲ್ಲಿ. ನೋಡಿ ಫ್ರೆಂಡ್ಸ್, ದೇವಾಲಯ ನಿರ್ಮಾಣ ಕಾರ್ಯದಲ್ಲಿ ಕನಕದಾಸರು ಕೈಗೊಂಡಿದ್ದು ಎಷ್ಟು ಚೆನ್ನಾಗಿದೆ. ಅವರು ಅಂದ್ರೆ ಮಳೆ ಬರ್ಸ್ಲಿಕ್ಕೆ ಅವರು ಡೊಳ್ಳನ್ನು ಬಾರಿಸಿ ಕೂಡ ಮಳೆ ಬಾರಿಸಿ ಒಂದು ಸಾಧನೆಯನ್ನು ಮಾಡಿರ್ತಕ್ಕಂಥ ಒಂದು ಭಾವಚಿತ್ರವನ್ನು ಕೂಡ ನೋಡ್ಬೋದು ಫ್ರೆಂಡ್ಸ್. ಸಂತ ಶ್ರೀ ಕನಕದಾಸರು ಚಿತ್ರ ಪ್ರದರ್ಶನ ಅಂತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಪ್ರತಿಯೊಂದನ್ನು ಚಿತ್ರವನ್ನು ಪ್ರದರ್ಶನ ಮಾಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ನಾವು ಗಮನಿಸ್ಬೋದು. ಪ್ರತಿಯೊಂದು ಅಷ್ಟೇ ಚೆನ್ನಾಗಿ ಪ್ರತಿಯೊಂದು ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ ಫ್ರೆಂಡ್ಸ್. ನಾವಿಲ್ಲಿ ನೋಡ್ಬೋದು ಅವರ ಸಾಧನೆಗಳಂತೂ ಅದನ್ನ ಬಾಯಿ ಮಾತಿಲ್ಲಿ ನಾವು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಅವ್ರ ಸಾಧನೆಯನ್ನು ಅಷ್ಟೊಂದು ಸಾಧನೆಯನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಅವರು ಕೀರ್ತನೆಯಂತೂ ಓದಲಿಕ್ಕೆ ಆಗೋದಿಲ್ಲ, ಅಷ್ಟೊಂದು ಕೀರ್ತನೆಗಳಿದೆ ಫ್ರೆಂಡ್ಸ್. ಸೊ ನಿಮಗೆ ಟೈಮ್ ಇದ್ದರೆ ಬೇಕಿದ್ದರೆ ನೀವು ಬೇಕಾದರೆ ಬಾಡಕ್ಕೆ ಬನ್ನಿ ಫ್ರೆಂಡ್ಸ್. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕೂಡ ಅಂಟಿಸಿದ್ದಾರೆ ಅವರ ಒಂದು ಸಾಧನೆಯ ಚಿತ್ರವನ್ನು ನಾವು ನೋಡ್ಬೋದು ಫ್ರೆಂಡ್ಸ್. ಸೊ ಪ್ರತಿಯೊಂದನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ ಫ್ರೆಂಡ್ಸ್, ನೀವೇ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇವಾಗ ನಾವು ಮತ್ತೆ ಹಾಲ್ ಒಳಗಡೆ ಬಂದ್ವಿ ಫ್ರೆಂಡ್ಸ್, ಮತ್ತೊಂದು ಒಳಗಡೆ ಬಂದ್ವಿ ಫ್ರೆಂಡ್ಸ್. ಸೊ ಇಲ್ಲಿ ಏನೋ ಒಂದು ಕಲ್ಯಾಣ ಮಂಟಪ ಟೈಪ್, ಅಂದರೆ ತಾಳಿ ಕಟ್ತಿರ್ತಲ್ಲ ಮದುಮಕ್ಕಳು, ಆ ಥರ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ವಿವಾಹ ಕೂಡ ಆಗ್ಬೋದೇನೋ ಗೊತ್ತಿಲ್ಲ, ಬಟ್ ಅಷ್ಟೇ ಚೆನ್ನಾಗಿದೆ. ಅದು ಮೇಲೆ ಕೂಡ ಇದೆ, ಎಲ್ಲ ಪೂರ್ತಿ ಗೋಲ್ಡನ್ ಕಲರ್ ಇದೆ, ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಸೊ ಇವಾಗ ನಾವು ಮೇಲ್ಗಡೆ ಹೋಗಬೇಕು ಅಂತೇಳ್ಬಿಟ್ಟು ಮೇಲ್ಗಡೆ ನೋಡ್ತಾ ಇದ್ದೀವಿ ಫ್ರೆಂಡ್ಸ್. ಮೇಲ್ಗಡೆ ಹೋಗಲಿಕ್ಕೆ ದಾರಿ ಎಲ್ಲಿದೆ ಅಂತ ನಮಗೂ ಗೊತ್ತಿಲ್ಲ. ಇವಾಗ ನಾವು ಮತ್ತೊಂದು ಹಾಲ್ ಒಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಕನಕ ಮ್ಯೂಸಿಯಂ ಹಾಲ್ ಅಂತೆ. ಪ್ರತಿಯೊಂದು ಬಾಗಿಲಿಗೂ ಅದೇ ಥರ ಇದೆ, ಇಲ್ಲಿದೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆ ಹೋಗಬೇಕಾದ್ರೆ. ಸೊ ಈ ಹಾಲ್ ಒಳಗಡೆ ಕೂಡ ಅವರ ಒಂದು ಏನಪ್ಪ ಅಂತಂದರೆ ಅವರ ಸಾಧನೆಯ ಭಾವಚಿತ್ರವನ್ನು ಇಲ್ಲಿ ಅಂಟಿಸಿದ್ದಾರೆ. ತಮ್ಮ ಭಕ್ತಿಗೆ ಒಲಿದ ಉಡುಪಿ ಶ್ರೀಕೃಷ್ಣ ಅವರ ಒಂದು ಭಾವಚಿತ್ರವನ್ನು, ಇವರ ಕನಕದಾಸರ ಭಕ್ತಿಗೆ ಒಲಿದಕ್ಕಂಥ ಶ್ರೀಕೃಷ್ಣ ಅಂದರೆ ಯಾವ ರೀತಿ ಒಲಿದ ಅನ್ನುವಂಥ ಒಂದು ಭಾವಚಿತ್ರವನ್ನು ನಾವಿಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇವಾಗ ನಾವು ಮೇಲ್ಗಡೆ ಹೋಗಲಿಕ್ಕೆ ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಎಲ್ಲ ಹೂವಿನ ಚಿತ್ರ ಪ್ರತಿಯೊಂದು ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ಎಲ್ಲ ಡೆಕೋರೇಷನ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಚಿತ್ರಗಳು ಪ್ರತಿಯೊಂದು ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಬೇಕಿದ್ರೆ ಟೈಮ್ ಇದ್ದರೆ ಒಂದು ಸಾರಿ ಬಂದು ಹೋದರೆ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮಳೆಗಾಗಿ ಪ್ರಾರ್ಥಿಸುತ್ತಿರುವ ಕನಕದಾಸರು. ನೋಡಿ ಇಲ್ಲಿ ಡೊಳ್ಳು ಬಡ್ತಾನೆ, ಆವಾಗಲೇ ಹೇಳಿದೆ ನಿಮಗೆ, ಡೊಳ್ಳು ಬಾರಿಸ್ಕೋತ ಅವರು ಮಳೆಗಾಗಿ ಪ್ರಾರ್ಥನೆ ಮಾಡ್ತಾರೆ, ಮಳೆ ಕೂಡ ಬರುತ್ತಂತೆ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಅವಾಗಲೇ ನಾನು ಮೇಲೆ ಹೋಗಲಿಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ, ನೋಡ್ತಾ ಇದ್ವಿ ಅದನ್ನೆಲ್ಲ ಫ್ರೆಂಡ್ಸ್. ಸೊ ಗೊತ್ತಾಗಿದೆ. ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್, ನೆಕ್ಸ್ಟ್ ಫ್ಲೋರ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಕೂಡ ಎಲ್ಲರೂ ಬಂದು ಹೋಗ್ತಾ ಇದ್ದಾರೆ, ಜನ ಇದ್ದೇ ಇರುತ್ತೆ ಫ್ರೆಂಡ್ಸ್. ಇಲ್ಲಿನೂ ಕೂಡ ಎಲ್ಲರೂ ನೋಡಲಿಕ್ಕೆ ಬರ್ತಾನೆ ಇರ್ತಾರೆ ಈ ಥರ. ನೋಡಿ ಫ್ರೆಂಡ್ಸ್, ಮೇಲ್ಗಡೆ ಕೂಡ ಎಷ್ಟು ಚೆನ್ನಾಗಿ ಎಂಟ್ರೆನ್ಸ್ಗೆ ಯಾವ ರೀತಿಯಾಗಿ ವೆಲ್ಕಮ್ ಇದೆ ಅಂತ. ಸೊ ಅಲ್ಲಿ ಕೆಳಗಡೆ ಇತ್ತಲ್ಲ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಕೂಡ ಹಾಲ್ಗಳಿವೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಮೇಲ್ಗಡೆ. ವಾವ್, ಎಲ್ಲ ಕಡೆನೂ CC ಕ್ಯಾಮ್ರಾಗಳಿವೆ ಫ್ರೆಂಡ್ಸ್. ಪೂರ್ತಿ ಗೋಲ್ಡನ್ ಕಲರಲ್ಲಿ ಡೆಕೋರೇಷನ್ ಇದೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸಾರಿ ಬರ್ಬೋದು.
ಇವಾಗ ಒಳಗಡೆ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಏನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಸೊ ಸ್ವಲ್ಪ ಪೂರ್ತಿ ಅರಮನೆ ನೋಡಿದ್ವಲ್ಲ ಫ್ರೆಂಡ್ಸ್, ನಮಗೆ ಸ್ವಲ್ಪ ಸುಸ್ತಾಗಿಬಿಡ್ತು. ಸೊ ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ವಿಶ್ರಾಂತಿ ಪಡ್ಕೊಳ್ಳೋಣ ಅಂತ ಕುಂದಿರ್ತಾ ಇದ್ದೀವಿ ಫ್ರೆಂಡ್ಸ್. ನಾವು ಕುಂತಾದ್ಮೇಲೆ ಎದ್ಬಿಟ್ಟು ಮತ್ತೆ ಆವಾಗಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಎದ್ವಿ ಫ್ರೆಂಡ್ಸ್. ಎದ್ದು ಟೆರಸ್ ಮೇಲೆ ಹೋದ್ವಿ ಫ್ರೆಂಡ್ಸ್, ಅಂದರೆ ಅರಮನೆ ಟೆರಸ್ ಮೇಲೆ ಹೋದ್ವಿ ಫ್ರೆಂಡ್ಸ್. ಮೇಲಿಂದ ಈ ಒಂದು ಅರಮನೆ ಯಾವ ರೀತಿ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊತ್ತಾ. ಗ್ರೀನರಿ ಎಲ್ಲ ಫುಲ್ ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್. ನನಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು ಫ್ರೆಂಡ್ಸ್. ಇಲ್ಲಿ ಬಂದಿದ್ದಕ್ಕೂ ನಮಗೆ ಸಾರ್ಥಕ ಆಯ್ತಪ್ಪ ಅನ್ನಿಸ್ತು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು. ಹೊರಗಡೆ ಎಂಟ್ರೆನ್ಸ್ ಕೂಡ ಮೇಲಿಂದ ನೋಡಿದರೆ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಕೆಳಗಡೆ ಎಂಟ್ರೆನ್ಸ್ ನೋಡೋಕ್ಕಿಂತ ಮೇಲ್ಗಡೆಯಿಂದ ನೋಡಿದಂತೂ ಫುಲ್ ಚೆನ್ನಾಗಿ ಕಾಣಿಸುತ್ತೆ. ಪ್ರತಿಯೊಂದು ನಾವು ಒಟ್ಟ ಟೈಮ್ ನೋಡ್ಬೋದು ಫ್ರೆಂಡ್ಸ್, ಮೇಲೆ ನಿಂತ್ಕೊಂಡು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇದೆ. ನಿಮಗೂ ಕೂಡ ಕಾಣಿಸ್ತಿರ್ಬೋದು ಫ್ರೆಂಡ್ಸ್. ಇವಾಗ ನಾವು ಮತ್ತೆ ಕೆಳಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಅದಾದಮೇಲೆ ಮತ್ತೆ ಪೂರ್ತಿ ಹೊರಗೆ ಬಂದುಬಿಟ್ಟು ಗ್ರೀನರಿನಲ್ಲಿ ಕುತ್ಕೊಂಡ್ವಿ ಫ್ರೆಂಡ್ಸ್. ಕುತ್ಕೊಂಡ್ಬಿಟ್ಟು ನನ್ನ ಮಗನ ಸ್ವಲ್ಪ ಈ ಥರ ವಿಡಿಯೋಸ್ ಮಾಡಿದ್ವಿ. ನನ್ನ ಮಗ ಕೂಡ ಆಟ ಆಡ್ತಾ ಇದ್ದಾನೆ, ಫುಲ್ ಫ್ರೀಯಾಗಿ ಆಟ ಆಡ್ದ. ಅವನಂತೂ ನಮ್ಮ ಹತ್ರನೇ ಇರಲಿಲ್ಲ, ಅಷ್ಟು ಚೆನ್ನಾಗಿ ಫುಲ್ ಗ್ರೀನರೀಸು, ಭಾಳ ಕ್ಲೀನಿಂಗ್ ಇದು ಕೂಡ ಇತ್ತು, ಭಾಳ ಚೆಂದಿತ್ತು. ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಅವನು ಕೂಡ. ನಾವು ಎಷ್ಟೊತ್ತವರೆಗೂ ಕೂಡ ಇಲ್ಲೇ ಕುಳ್ತಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಲಾಸ್ಟ್ ಟೈಮಿಂಗ್ ಅಂದರೆ ಸಾಯಂಕಾಲ 6 ಗಂಟೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಮಗೂ ಕೂಡ ಸಾಯಂಕಾಲನೇ ಆಯಿತು ಇಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಬೇಕಂದ್ರೆ. ಸೊ ಅದಕ್ಕೋಸ್ಕರ ನಾವು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಆಲ್ ಅಂತ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.